ಈ ಮೂರು ಅಭ್ಯಾಸಗಳು ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಸದಾಕಾಲ ಆವರೇಜ್ ಸ್ಟೂಡೆಂಟ್ ಆಗಿಯೇ ಉಳಿದುಕೊಳ್ತೀರಾ. ಟಾಪರ್ ಆಗುವ ಕನಸು ಯಾವತ್ತೂ ಪೂರ್ಣಗೊಳ್ಳದೇ ಇಲ್ಲ. ಈಗ ನೀವು ಒಬ್ಬ ಆವರೇಜ್ ಸ್ಟೂಡೆಂಟ್ ಆಗಿದ್ರೆ ಪರವಾಗಿಲ್ಲ, ಆದ್ರೆ ಭವಿಷ್ಯದಲ್ಲಿ ಹೀಗೆ ಇರಬಾರ್ದು ಅಂತ ಅನ್ಕೊಂಡಿದ್ರೆ ಈ ಮೂರು ಅಭ್ಯಾಸಗಳನ್ನ ಇವತ್ತಿನಿಂದಲೇ ಫಾಲೋ ಮಾಡುವುದು ಪ್ರಾರಂಭ ಮಾಡಿ ನೋಡಿ. ಒಬ್ಬ ಆವರೇಜ್ ಸ್ಟೂಡೆಂಟ್ ಆತ ಎಕ್ಸಾಮ್ಸ್ಗೆ ಕೇವಲ 1 ತಿಂಗಳು ಬಾಕಿ ಇದ್ದಾಗಲೇ ಓದಲು ಪ್ರಾರಂಭ ಮಾಡ್ತಾನೆ. ಆಗ ಸೀರಿಯಸ್ ಆಗ್ತಾನೆ, ಮತ್ತೆ ಯೋಚನೆ ಮಾಡ್ತಾನೆ, ನನ್ನಲ್ಲೂ ಯಾವುದಾದ್ರೂ ಸೂಪರ್ ಪವರ್ ಇರಬೇಕಿತ್ತು, ಪೂರ್ತಿ ಸಿಲೆಬಸ್ ಮೈಂಡ್ ಒಳಗೆ ಸೇರಬಹುದಾಗಿತ್ತು, ಮತ್ತೆ ಎಕ್ಸಾಮ್ಸ್ ನಲ್ಲಿ 100% ಅಂಕ ಪಡಿಬಹುದಾಗಿತ್ತು ಅನ್ಕೊಳ್ತಾನೆ. ಆದರೆ ಈ ತರ ರಿಯಾಲಿಟಿನಲ್ಲಿ ಆಗೋದಿಲ್ಲ. ಜೊತೆಗೆ ವಿನಾಕಾರಣ ಸ್ಟ್ರೆಸ್ ಸಹ ಆಡ್ ಆಗುತ್ತೆ, ಮತ್ತೆ ಯೋಚನೆ ಮಾಡುವುದರಲ್ಲಿಯೇ ಜಾಸ್ತಿ ಸಮಯ ಹಾಳಾಗುತ್ತೆ. ಇಷ್ಟೆಲ್ಲ ಸಿಲೆಬಸ್ ಹೇಗೆ ಕಂಪ್ಲೀಟ್ ಮಾಡ್ಲಿ ಅನ್ನೋ ಅನುಮಾನ ಕಾಡುತ್ತೆ. ಮತ್ತೆ ಆಗ ನೆನಪಿಗೆ ಬರುತ್ತೆ ಯೂಟ್ಯೂಬ್. ಮತ್ತೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡಲು ಪ್ರಾರಂಭ ಮಾಡ್ತೀರಾ. ಯಾವುದಾದ್ರೂ ಕ್ವಿಕ್ ಸೊಲ್ಯೂಷನ್ ಸಿಕ್ಕರೆ ಸಾಕು ಎಕ್ಸಾಮ್ಸ್ ಪಾಸ್ ಮಾಡಲು ಅನ್ಕೊಳ್ತೀರಾ. ಆದ್ರೆ ಅದರಿಂದಲೂ ಯಾವುದೇ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ಒಂದು ಕಹಿಯಾದ ಸತ್ಯ ಹೇಳ್ತೀನಿ ಕೇಳಿ. ಯಾವುದನ್ನ ನೀವು ಪಡಿಬೇಕು ಅನ್ಕೊಳ್ತೀರಾ ಅದರ ಬದಲಾಗಿ ಅದಕ್ಕಿಂತ ದೊಡ್ಡ ಬೆಲೆ ನೀವು ಕಟ್ಟಬೇಕಾಗತ್ತೆ. ಆವಾಗ್ಲೇ ನಿಮಗೆ ಏನಾದ್ರೂ ಸಿಗೋದಕ್ಕೆ ಸಾಧ್ಯ ಆಗೋದು. ನೋಡಿ, ನನ್ನ ಪ್ರಕಾರ ಹೇಳುವುದು ಆದರೆ ಆ ಸೂಪರ್ ಪವರ್ ಎಲ್ಲರಲ್ಲೂ ಇರುತ್ತೆ, ಆದ್ರೆ ಅದು ಸಮಯ ಕೇಳುತ್ತೆ. ಮತ್ತೆ ನೀವು ಒಬ್ಬ ವಿದ್ಯಾರ್ಥಿ ಆಗಿದ್ದು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಹತ್ತಿರ ಸಮಯ ಇದೆ. ಮತ್ತೆ ನಿಮ್ಮ ಹತ್ತಿರ ಸಮಯ ಇದ್ದು ನೀವು ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಲಿಲ್ಲ ಅಂದ್ರೆ ಪಶ್ಚಾತ್ತಾಪ ಬಿಟ್ಟು ಏನೂ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಈ 3 ರೂಲ್ಸ್ ಗಳನ್ನ ಫಾಲೋ ಮಾಡಿ. ಟಾಪಿಕ್ ನಂಬರ್ 1, ರಿವಿಷನ್. 100% ಸ್ಟೂಡೆಂಟ್ಸ್ ಓದಲು ಕುಳಿತುಕೊಳ್ಳುವಾಗ ಅದರಲ್ಲಿ 80% ಸ್ಟೂಡೆಂಟ್ ರಿವಿಷನ್ ಅನ್ನ ಯಾವತ್ತೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ, ಆದ್ರೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಫೇಲ್ ಆಗ್ತಾರೆ. ಕೋಚಿಂಗ್ ಜಾಯಿನ್ ಆಗಿರ್ತಾರೆ, ಸ್ಕೂಲ್ ಕಾಲೇಜ್ಗೂ ಹೋಗ್ತಾರೆ, 6 ರಿಂದ 8 ಗಂಟೆ ಸಮಯವೂ ಕೊಡ್ತಾರೆ. ಆದ್ರೆ ನಿಮ್ಮಲ್ಲಿ 80% ಸ್ಟೂಡೆಂಟ್ ಮನೆಗೆ ಬಂದ ಮೇಲೆ ಬ್ಯಾಗ್ ಅನ್ನ ಓಪನ್ ಸಹ ಮಾಡೋದಿಲ್ಲ. ಮಾರನೇ ದಿನ ಬ್ಯಾಗ್ ಓಪನ್ ಮಾಡಿದ್ರು ನೇರವಾಗಿ ಸ್ಕೂಲ್, ಕಾಲೇಜ್ ಅಥವಾ ಕೋಚಿಂಗ್ ಗೆ ಹೋಗ್ತಾರೆ. ಮತ್ತೆ ಇದೇ ಆಗಿರುತ್ತೆ ಒಬ್ಬ ಆವರೇಜ್ ಸ್ಟೂಡೆಂಟ್ ನ ಎಲ್ಲಕ್ಕಿಂತ ದೊಡ್ಡ ತಪ್ಪು. ಆದ್ರೆ 20% ಸ್ಟೂಡೆಂಟ್ ಗಳೇ ಮನೆಯಲ್ಲಿ ತಮ್ಮ ಬ್ಯಾಗ್ ತೆಗೆದು ಓದ್ತಾರೆ. ಮತ್ತೆ ಇದೇ 20% ವಿದ್ಯಾರ್ಥಿಗಳು ಟಾಪರ್ ಆಗ್ತಾರೆ. ಒಂದ್ ವೇಳೆ ನಿಮಗೆ ಎಕ್ಸ್ಟ್ರಾ ಓದಲು ಆಗ್ತಾ ಇಲ್ಲ ಅಂದ್ರೆ, ಏನು ಓದ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ, ನೀವು ಕೇವಲ ನಿಮ್ಮ ಟೀಚರ್ಗೆ ಫಾಲೋ ಮಾಡಲು ಪ್ರಾರಂಭ ಮಾಡಿ. ಇಲ್ಲಿವರೆಗೆ ಹೇಗೆ ಓದ್ತಾ ಬಂದಿದ್ದೀರಾ ಅದನ್ನ ಪುನಃ ಓದಿ ಅರ್ಥ ಮಾಡಿಕೊಳ್ಳಿ. ನೋಟ್ಸ್ ರೆಡಿ ಮಾಡಿಕೊಳ್ಳಿ. ಮ್ಯಾಥ್ಸ್ ಇದ್ರೆ ಪ್ರಾಕ್ಟೀಸ್ ಮಾಡಿ. ನೋಡಿ, ಯಾವ ವಿದ್ಯಾರ್ಥಿ ತಮ್ಮ ಟಾರ್ಗೆಟ್ ಅನ್ನ ಮೊದಲಿನಿಂದಲೇ 80% ಗಿಂತ ಜಾಸ್ತಿ ಸೆಟ್ ಮಾಡಿರ್ತಾನೆ ಆತ ಕಠಿಣ ಪರಿಶ್ರಮ ಪಡಲು ಭಯ ಪಡೋದಿಲ್ಲ. ಮತ್ತೆ ಆದಷ್ಟು ನಮ್ಮ ಮೇನ್ ಸಿಲೆಬಸ್ ಎಷ್ಟು ಬೇಕೋ ಅಷ್ಟು ಸಲ ರಿಪೀಟ್ ಮಾಡಿ ಟಾಪರ್ ಆಗ್ತಾನೆ. ನೋಡಿ, ರೂಲ್ಸ್ ನ ಪ್ರಕಾರ ಲಾಸ್ಟ್ ಮಂತ್ ರಿವಿಷನ್ ಮಾಡಲು ಇರೋದು, ಆದ್ರೆ ಸಿಲೆಬಸ್ ಕಂಪ್ಲೀಟ್ ಮಾಡಲು ಅಲ್ಲ. ಏಕೆಂದ್ರೆ ನಾ ಯಾವೆಲ್ಲ ಸ್ಟೂಡೆಂಟ್ ಗಳನ್ನ ನೋಡಿದ್ದೇನೆ ಅವರ ಅಂಕ ಕಡಿಮೆ ಬಂದಿರುತ್ತೆ, ಇಲ್ಲ ಅವರು ಫೇಲ್ ಆಗಿರ್ತಾರೆ. ಮತ್ತೆ ಅವರ ದೊಡ್ಡ ತಪ್ಪು ಇದೇ ಆಗಿರುತ್ತೆ, ಅವರು ಹೇಗಾದ್ರೂ ಮಾಡಿ ಸಿಲೆಬಸ್ ಅಂತೂ ಕಂಪ್ಲೀಟ್ ಮಾಡಿಕೊಳ್ತಾರೆ, ಅಷ್ಟರಲ್ಲೇ ಎಕ್ಸಾಮ್ಸ್ ಬರುತ್ತೆ. ಮತ್ತೆ ಯಾರೆಲ್ಲ 85% ಗಿಂತ ಜಾಸ್ತಿ ಅಂಕ ಪಡೆದಿರುವ ಸ್ಟೂಡೆಂಟ್ ಆಗಿರ್ತಾರೆ ಅವರು 2 ರಿಂದ 3 ಬಾರಿ ಅಥವಾ 4 ರಿಂದ 5 ಬಾರಿ ತಮ್ಮ ಕ್ಷಮತೆಯ ಅನುಗುಣವಾಗಿ ರಿವಿಷನ್ ಮಾಡ್ತಾರೆ. ಮತ್ತೆ ಜಾಸ್ತಿ ರಿವಿಷನ್ ನೀವು ಆವಾಗಲೇ ಮಾಡಲು ಸಾಧ್ಯ ಯಾವಾಗ ಸ್ಟಡಿಯನ್ನ ಸೀರಿಯಸ್ಲಿ ತಗೊಳ್ತೀರಾ. ನೋಡಿ, ಇನ್ನೂ ಕಾಲ ಮಿಂಚಿಲ್ಲ, ಪ್ರಯತ್ನ ಮಾಡಬಹುದು. ಆದ್ರೆ ನೆನಪಿರ್ಲಿ, ಕೆಲವು ದಿನಗಳ ನಂತರ ಈ ಸಮಯ ಕೂಡ ಮುಗಿದು ಹೋಗುತ್ತೆ. ಆಗ ಪಶ್ಚಾತ್ತಾಪ ಬಿಟ್ಟು ಏನೂ ಮಾಡಲು ಆಗೋದಿಲ್ಲ. ಟಾಪಿಕ್ ನಂಬರ್ 2, ಯುವರ್ ಪ್ರೊಕಾಸ್ಟಿನೇಷನ್ ಹ್ಯಾಬಿಟ್. ನೋಡಿ, ನೀವು ಟ್ಯಾಲೆಂಟೆಡ್ ಆಗಿದ್ದೀರಾ, ಯಾವುದೇ ಒಂದು ವಿಷಯವನ್ನು ಬೇಗ ಅರ್ಥ ಮಾಡಿಕೊಳ್ತೀರಾ, 2-3 ಬಾರಿ ಓದಿ ಆ ಟಾಪಿಕ್ ಅನ್ನ ನೆನಪು ಮಾಡಿಕೊಳ್ತೀರಾ. ಒಟ್ಟಾಗಿ ನೀವು ಓದುವುದರಲ್ಲಿ ಬೆಸ್ಟ್ ಆಗಿದ್ದೀರಾ, ಮತ್ತೆ ನಿಮ್ಮ ಅಂಕ ಕೂಡ ಸೂಪರ್ ಆಗಿ ಬರುತ್ತೆ. ಆದ್ರೆ ನೀವು ಓದುವುದನ್ನ ನಾಳೆ ಮೇಲೆ ಹಾಕ್ತಾ ಇದ್ರೆ ಏನಾಗುತ್ತೆ, ಯಾರು ನಿಮ್ಗಿಂತ ಕಡಿಮೆ ಟ್ಯಾಲೆಂಟೆಡ್ ಆಗಿದ್ದಾರೆ ಅವರು ನಿಮ್ಗಿಂತ ಮುಂದೆ ಹೋಗ್ತಾರೆ. ಮತ್ತೆ ಒಬ್ಬ ಆವರೇಜ್ ಸ್ಟೂಡೆಂಟ್ ನ ಅಭ್ಯಾಸ ಇರುತ್ತೆ ಕೆಲಸವನ್ನು ನಾಳೆ ಮೇಲೆ ಹಾಕುವುದು. ನೋಡಿ, ತುಂಬಾ ಜನ ಪ್ರೊಕಾಸ್ಟಿನೇಟ್ ಆಗ ಮಾಡ್ತಾರೆ ಯಾವಾಗ ಅವರ ಬಳಿ ಜಾಸ್ತಿ ಸಮಯ ಇದ್ದಾಗ. ಉದಾಹರಣೆಗೆ ನಿಮ್ಮ ಬಳಿ 6 ತಿಂಗಳ ಸಮಯ ಇದೆ ಅನ್ಕೊಳ್ಳೋಣ, ಅದು ಆಗುತ್ತೆ 180 ದಿನ. ಮತ್ತೆ ಆಗ ಮೈಂಡ್ಗೆ ಅನಿಸುತ್ತೆ ಇದರಲ್ಲಿನ 10 ದಿನ ಕಡಿಮೆ ಆದ್ರೂ ಏನೂ ಸಮಸ್ಯೆ ಆಗೋದಿಲ್ಲ ಅಂತ. ಮತ್ತೆ ಈ 10 ದಿನ ಮುಕ್ತಾಯ ಆದ ಬಳಿಕ ನಿಮ್ಮ ಮೈಂಡ್ ಹೇಳುತ್ತೆ ಇನ್ನು ನನ್ನ ಬಳಿ 170 ದಿನ ಇದೆ ಅಂತ. ಅದರಿಂದಲೂ 20 ದಿನ ಕಡಿಮೆ ಆದ್ರೆ ಏನೂ ಆಗೋದಿಲ್ಲ ಅನ್ಸುತ್ತೆ. ಅದರಿಂದ 20 ದಿನ ಕಡಿಮೆ ಆದ್ರೆ 150 ದಿನ ಉಳಿಯುತ್ತೆ. ಆಗ ನಾವು ಓದಲು ಸೀರಿಯಸ್ ಆಗ್ತೀವಿ, ಆಗ ನಾವು ಸಮಯ ವ್ಯರ್ಥ ಮಾಡೋದಿಲ್ಲ. ಹಾಗಿದ್ರೆ ನಾವು ಆಗ ಓದಲು ಪ್ರಾರಂಭ ಮಾಡ್ತೀವ? ಖಂಡಿತ ಇಲ್ಲ. ಇದೇ ತರ ಮಾಡ್ತಾ ಮಾಡ್ತಾ ಎಕ್ಸಾಮ್ಸ್ ನ ಕೊನೆಯ ತಿಂಗಳವರೆಗೆ ಹೋಗ್ತೇವೆ. ಆಗ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಈ ತರ ನಿಮ್ಮ ಜೊತೆಗೂ ಆಗ್ತಾ ಇರಬಹುದು. ಅದಕ್ಕೆ ಮುಂಚೆನೆ ಡೇ ಪ್ಲಾನ್ ಮಾಡಿ, ಮತ್ತೆ ವೀಕ್ಲಿ ಪ್ಲಾನ್ ನಿರ್ಮಾಣ ಮಾಡಿ. ಒಂದು ದಿನದಲ್ಲಿ ಎಷ್ಟು ಗಂಟೆ ಓದುವುದು ಇದೆ ಮತ್ತೆ ಯಾವ ವಿಷಯ ಓದುವುದು ಇದೆ ಅದನ್ನ ನೋಟ್ಬುಕ್ ನಲ್ಲಿ ನೋಟ್ ಮಾಡಿಕೊಳ್ಳಿ. ಉದಾಹರಣೆಗೆ ದಿನದಲ್ಲಿ 4 ಗಂಟೆ ಓದುವುದು ಇದ್ರೆ ಅದರಲ್ಲಿ 4 ಸಬ್ಜೆಕ್ಟ್ ಆಡ್ ಮಾಡಿ. ಮತ್ತೆ ತಮ್ಮನ್ನ ತಮಗೆ ಒಂದು ಚಾಲೆಂಜ್ ನೀಡಿ. ಒಂದ್ ವೇಳೆ ನೀವು ದಿನದಲ್ಲಿ 4 ಗಂಟೆ ಓದಿದ್ರು ಗುಡ್ ಎಂದು ನಮೂದಿಸಿ. ಏಕೆಂದ್ರೆ ಏನು ಓದೋದಕ್ಕಿಂತ ಒಳ್ಳೇದು ನೀವು ಏನಾದ್ರೂ ಓದಿದ್ರಿ 3 ಗಂಟೆ ಓದಿದ್ರೆ ವೆರಿ ಗುಡ್ ಎಂದು ನಮೂದಿಸಿ. ಮತ್ತೆ
4 ಗಂಟೆ ಓದಿದ್ರೆ ಗ್ರೇಟ್ ನಲ್ಲಿ ನಮೂದಿಸಿ. ಈ ತರ ಯಾಕೆ ಅಂದ್ರೆ ಇದು ದಿನದಲ್ಲಿ ಬರುವ ಮೋಟಿವೇಶನ್ ಆಗಿದೆ. ಒಂದು ದಿನ ಈ ತರ ಫೀಲ್ ಆದ್ರೆ ಮಾರನೇ ದಿನ ನೀವು ತಾನಾಗಿಯೇ ಓದಲು ಕುಳಿತುಕೊಳ್ತೀರಾ. ಒಂದ್ ವೇಳೆ ನಿಮ್ಮಿಂದ 2 ಗಂಟೆಯೂ ಓದಲು ಆಗಲಿಲ್ಲ ಅಂದ್ರೆ ಯೋಚನೆ ಮಾಡಿ ನೀವು ಯಾವ ತಪ್ಪು ಮಾಡ್ತಾ ಇದ್ದೀರಾ. ಅದರಿಂದ ನಿಮ್ಮ 50% ಟಾರ್ಗೆಟ್ ಸಹ ಅಚೀವ್ ಆಗಲಿಲ್ಲ. ಆಗ ನಿಮಗೆ ಅರ್ಥ ಆಗುತ್ತೆ ನನ್ನ ಸಮಯ ಸೋಷಿಯಲ್ ಮೀಡಿಯಾ, ಗೇಮಿಂಗ್ ಮತ್ತೆ ಓಡಾಡಲು ಖರ್ಚು ಆಗ್ತಾ ಇದೆ ಅನ್ನೋದು. ಅದೇ ತರ ಒಂದು ವೀಕ್ಲಿ ಟಾರ್ಗೆಟ್ ರೆಡಿ ಮಾಡಿಕೊಳ್ಳಿ. ಒಂದು ವಾರದಲ್ಲಿ ನೀವು 4 ದಿನ ಓದಿ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ಗುಡ್ ಎಂದು ನಮೂದಿಸಿ. ಅದೇ ನೀವು ವಾರದಲ್ಲಿ 5 ದಿನ ಓದಿದ್ರೆ ವೆರಿ ಗುಡ್ ಎಂದು ನಮೂದಿಸಿ. ಅದೇ ನೀವು ಒಂದು ವಾರದಲ್ಲಿ 6 ರಿಂದ 7 ದಿನ ಓದಿದ್ರೆ ಗ್ರೇಟ್ ನಲ್ಲಿ ನಮೂದಿಸಿ. ಇದು ತಮ್ಮನ್ನ ತಮಗೆ ಟ್ರ್ಯಾಕ್ ಮಾಡುವ ಎಲ್ಲಕ್ಕಿಂತ ಬೆಸ್ಟ್ ಉಪಾಯ ಆಗಿದೆ. ಈ ತರ ನೀವು ತಮ್ಮಿಂದ ತಾವು ಮುಂದೆ ಹೋಗಬಹುದು, ಜೊತೆಗೆ ಎಲ್ಲರಿಗಿಂತಲೂ ಮುಂದೆ ಹೋಗಬಹುದು. ಏನಾದ್ರೂ ಮಾಡಿ, ಆದ್ರೆ ಈ ಡೇ ಮತ್ತೆ ವೀಕ್ಲಿ ಟಾರ್ಗೆಟ್ ಖಂಡಿತ ಸೆಟ್ ಮಾಡಿ ಹಾಗೂ ತಮ್ಮ ಸಿಲೆಬಸ್ ಮೇಲೂ ಗಮನ ಹರಿಸಿ. ನೀವು ಒಂದು ತಿಂಗಳಲ್ಲಿ ತಮ್ಮ ಸಿಲೆಬಸ್ ನ ಎಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೀರಾ, ಅದು ಎಕ್ಸಾಮ್ಸ್ ಗಿಂತ ಮೊದಲು ನಿಮ್ಮ ಪೂರ್ತಿ ಸಿಲೆಬಸ್ ಮತ್ತೆ ಡೌಟ್ ಸಹ ಕಂಪ್ಲೀಟ್ ಆಗಿರಬೇಕು. ಟಾಪಿಕ್ ನಂಬರ್ 3, ಅಪ್ಲೈ 2 ಮಿನಿಟ್ಸ್ ರೂಲ್. ನೋಡಿ, ನಮ್ಮ ಅತ್ಯಧಿಕ ಕೆಲಸ ಇದೇ ಕಾರಣಕ್ಕಾಗಿ ಡಿಲೇ ಆಗುತ್ತೆ. ಏಕೆಂದ್ರೆ ನಾವು ತಕ್ಷಣ ನಿರ್ಧಾರ ತಗೊಳ್ಳೋದಿಲ್ಲ, ಪ್ರಾರಂಭವೇ ಮಾಡೋದಿಲ್ಲ. ಒಂದ್ ವೇಳೆ ಮನಸ್ಸಿನಲ್ಲಿ ಓದ್ಬೇಕು ಅನ್ನೋ ಯೋಚನೆ ಬಂದಾಗ 2 ಗಂಟೆ ಓದ್ಬೇಕಾ ಅನ್ಕೋಬೇಡಿ. ಕೇವಲ 2 ನಿಮಿಷ ಓದ್ಬೇಕು, ಇಲ್ಲ 1 ಪೇಜ್ ಓದ್ಬೇಕು, ಇಲ್ಲ ಒಂದು ಪ್ರಶ್ನೆಯನ್ನೇ ನೆನಪು ಮಾಡಿಕೊಳ್ಬೇಕು ಅನ್ಕೊಳ್ಳಿ. ಮೈಂಡ್ಗೆ ಎಷ್ಟು ಸಣ್ಣ ಪುಟ್ಟ ಟಾರ್ಗೆಟ್ ನೀಡ್ತೀರಾ ಅದನ್ನ ಡಿಲೇ ಮಾಡುವ ಸಾಧ್ಯತೆ 70% ಕಡಿಮೆ ಆಗುತ್ತೆ. ಮೈಂಡ್ಗೆ ಮೂರ್ಖನಾಗಿಸಿ ಹೇಗೆ ಬೇರೆಯವರನ್ನ ತಮ್ಮ ಮಾತಿನ ಜಾಲದಲ್ಲಿ ಸಿಕ್ಕಿ ಬೀಳಿಸ್ತೀರಾ, ಅದೇ ತರ ತಮ್ಮ ಮೈಂಡ್ ಜೊತೆಗೂ ಮಾಡಿ. ಹೌದು, ಇದೆಲ್ಲ ಆಗೋದಿಲ್ಲ ಅಂತ ನಿಮಗೆ ಅನಿಸ್ತಾ ಇರಬಹುದು, ಆದ್ರೆ ಒಂದು ಸಲ ಕೆಲಸ ಪ್ರಾರಂಭ ಆದ್ಮೇಲೆ ಮುಂದೆ ಹೋಗಲು ತೊಂದರೆ ಆಗೋದಿಲ್ಲ. ಒಂದ್ ವೇಳೆ ಓದುವುದರಲ್ಲಿಯೇ ಡಿಲೇ ಆದ್ರೆ ಜಾಸ್ತಿ ಸಾಧ್ಯತೆಗಳಿವೆ. ನೀವು ನಿಮ್ಮ ಮೈಂಡ್ಗೆ 2 ರಿಂದ 3 ಗಂಟೆಯಲ್ಲಿ ಒಂದೇ ಸಲ ಕೆಲಸ ಮಾಡುವ ಟಾರ್ಗೆಟ್ ನೀಡ್ತೀರಾ. ಯಾವಾಗ ನಿಮ್ಮ ಮೈಂಡ್ಗೆ ಇದು ಭಾರ ಅನ್ಸುತ್ತೆ ಆಗ ನಿಮ್ಮ ಮೈಂಡ್ ಇದರಿಂದ ಓಡಲು ಪ್ರಾರಂಭ ಮಾಡುತ್ತೆ, ಮೈಂಡ್ ನೆಪ ಮಾಡಲು ಪ್ರಾರಂಭ ಮಾಡುತ್ತೆ. ಅದಕ್ಕೆ ನಿಮ್ಮ ಮೈಂಡ್ಗೆ ಕೇವಲ 2 ನಿಮಿಷದ ರೂಲ್ಸ್ ಅಪ್ಲೈ ಮಾಡಿ. ಆದರೆ ನೆನಪಿರಲಿ, ಈ 2 ನಿಮಿಷದ ರೂಲ್ಸ್ ಕೆಲಸ ಪ್ರಾರಂಭ ಮಾಡಲು ಇರೋದು, ಬದಲಾಗಿ ಪೂರ್ಣಗೊಳಿಸಲು ಅಲ್ಲ. ನೋಡಿ, ಓದೋದಕ್ಕಿಂತ ಮುಂಚೆ ನೀವು ಅನೇಕ ನೆಪಗಳನ್ನ ಮಾಡ್ತೀರಾ, ಆದ್ರೆ ಒಂದ್ಸಲ ಓದಲು ಪ್ರಾರಂಭ ಮಾಡಿದ ಮೇಲೆ 2 ರಿಂದ 5 ನಿಮಿಷದಲ್ಲೇ ಓದುವುದನ್ನ ಬಿಟ್ಟು ಬಿಡ್ತೀರಾ, ಇಲ್ಲ ತಾನೇ? ಅದಕ್ಕೆ ಎಲ್ಲಕ್ಕಿಂತ ದೊಡ್ಡ ಮತ್ತೆ ಕಷ್ಟದ ಕೆಲಸ ಅಂದ್ರೆ ಪ್ರಾರಂಭ ಮಾಡುವುದು ಆಗಿರುತ್ತೆ. ಒಂದ್ಸಲ ಪ್ರಾರಂಭ ಆದ್ರೆ ನೀವು ತಾನಾಗಿಯೇ ಮುಂದುವರಿತೀರಾ. ಏಕೆಂದ್ರೆ ಮೈಂಡ್ ಒಳಗೆ ಇಚ್ಛೆಗಳು ಎಷ್ಟು ತೀವ್ರಗತಿಯಿಂದ ಬರುತ್ತೆ ಅಷ್ಟೇ ತೀವ್ರಗತಿಯಿಂದ ಆಚೆ ಕೂಡ ಹೋಗುತ್ತೆ. ಈ ರೂಲ್ಸ್ ತುಂಬಾ ಎಫೆಕ್ಟಿವ್ ಆಗಿದೆ. ನಾ ಸ್ವತಃ ಇದನ್ನ ನನ್ನ ಮೇಲೆ ಟ್ರೈ ಮಾಡಿದ್ದೇನೆ, ನೀವು ಸಹ ಟ್ರೈ ಮಾಡಬಹುದು. ಹಾಗಿದ್ರೆ ಈ 3 ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಓದ್ತಾ ಇದ್ರೆ ರಿವಿಷನ್ ಮಾಡಲೇಬೇಕು, ನೆನಪಿರಲಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.